ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಮತ್ತು ಉದ್ಯಮಿಗಳೂ ಆದ ಎಚ್.ಎನ್. ವಿಜಯಕುಮಾರ್ ಅವರ 51ನೇ ವರ್ಷದ ಸಂಭ್ರಮಾಚರಣೆ ಪೂರ್ವ ಸಿದ್ಧತೆಯ ಅಪ್ಡೇಟ್ಸ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಮತ್ತು ಉದ್ಯಮಿಗಳು ಹಾಗೂ ಅಂತಾರಾಷ್ಟ್ರೀಯ ರೈತ ಪ್ರಶಸ್ತಿ ಪುರಸ್ಕೃತವಾದಂತಹ ಹರದನಹಳ್ಳಿ ಎಚ್.ಎನ್. ವಿಜಯಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬದ ಬಹುದೊಡ್ಡ ಸಂಭ್ರಮಾಚರಣೆ ನಡೆದಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಬಹುದೊಡ್ಡ ಒಂದು ವೇದಿಕೆ ಇಡೀ ತಾಲೂಕಲ್ಲೇ ಇದೆ. ಪ್ರಥಮ ಬಾರಿಗೆ ಈ ಒಂದು ಬಹುದೊಡ್ಡ ಒಂದು ವೇದಿಕೆ ಸಿದ್ಧಾಗಿರುವಂಥದ್ದು. ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿರುವಂತಹ ಪ್ರಥಮವಾದಂತಹ ವ್ಯಕ್ತಿ ಅಂತಲೇ ಹೇಳ್ಬೋದು ಇವರನ್ನು. ಜೊತೆಗೆ ಇಲ್ಲಿ ಒಂದಷ್ಟು ಬಹುದೊಡ್ಡ ವೇದಿಕೆಗಳು ನಿರ್ಮಾಣ ಆಗ್ತಾ ಇದೆ. ಅವತ್ತಿನ ಕಾರ್ಯಕ್ರಮದಲ್ಲಿ 16ನೇ ತಾರೀಕು ಬುಧವಾರ ಕಾರ್ಯಕ್ರಮಕ್ಕೆ ಬಹುದೊಡ್ಡ ನಿರೀಕ್ಷೆಯನ್ನು ಇಟ್ಟಿರುವಂಥದ್ದು. ಸುಮಾರು 15,000 ಜನಗಳು ಬರುವಂಥ ನಿರೀಕ್ಷೆ ಇದೆ. ಜೊತೆಗೆ VIP-ಗಳು ಸಾರ್ವಜನಿಕರಿಗೆ ಬಹುದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಪ್ರತ್ಯೇಕವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಏರ್ಪಾಡು ಮಾಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಂಡುಬರ್ತಾ ಇದೆ. ಕಳೆದ ದಿನವಷ್ಟೇ ಹೊಸದುರ್ಗ ಮಠದ ಸ್ವಾಮೀಜಿಗಳು ಆದಂತಹ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಕೂಡ ಸ್ಥಳವನ್ನು ಪರಿಶೀಲನೆ ಮಾಡಿ ಇರುವಂಥದ್ದು ಕಂಡುಬರ್ತಾ ಇದೆ. ಗರ್ಭಿಣಿಯರಿಗೆ, ಸೀಮಂತ ಅಂಗವಿಕಲರಿಗೆ ಸಹಾಯಧನ, ಬಡವರಿಗೆ ಸಹಾಯಧನ ಮತ್ತು ಕೂಲಿ ಕಾರ್ಮಿಕರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಹಾಯವನ್ನು ಮಾಡ್ತಿರುವಂಥದ್ದು ಇಲ್ಲಿ ಕಂಡುಬರ್ತಾ ಇದೆ. ಹುಟ್ಟುಹಬ್ಬ ದಿನ ಈ ರೀತಿ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿರುವಂತಹ ಕರ್ನಾಟಕದ ಏಕೈಕ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವತ್ತು ಪೂರ್ವ ಸಿದ್ಧತೆ ಏನೆಲ್ಲ ನಡೀತಾ ಇದೆ, ನಾಡಿದ್ದು ನಡೀತಿರುವಂತಹ ಹುಟ್ಟುಹಬ್ಬದ ಸಂಭ್ರಮಾಚರಣೆ ದಿನದಲ್ಲಿ ಇವತ್ತು ಏನೆಲ್ಲ ಪೂರ್ವಭಾವಿ ಸಿದ್ಧತೆಗಳು ನಡೀತಿರುವಂಥದ್ದು ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಇದ್ದೇನೆ. ನೋಡಿ, ವೇದಿಕೆಯಲ್ಲಿ ನೀವು ನೋಡ್ಬೋದು ಬಹುದೊಡ್ಡ ಒಂದು ವೇದಿಕೆ ನಿರ್ಮಾಣ ಆಗಿದೆ. ಜೊತೆಗೆ VIP-ಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಒಂದು ಊಟದ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಪ್ರತ್ಯೇಕವಾಗಿ ಕಲ್ಪಿಸಿರುವಂಥದ್ದು ಇಲ್ಲಿ ಕಂಡುಬರ್ತಾ ಇದೆ. ಯಾವುದೇ ರೀತಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿ ಪ್ರಮುಖವಾಗಿ ಅವರ ಮೇಲೆ ಗಮನವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸಂತೋಷವನ್ನು ತಂದಿರುವಂಥದ್ದು. ಜೊತೆಗೆ ಹರದನಹಳ್ಳಿ ಗ್ರಾಮದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ದಸರಾ ವೈಭವದಲ್ಲಿ ಹರದನಹಳ್ಳಿ ಗ್ರಾಮ ವೈಭವೀಕರಣಗೊಂಡು ಇವತ್ತು ಹರದನಹಳ್ಳಿ ಆದ್ಯಂತ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತ್ಯೇಕವಾಗಿ ನಾವು ಕಣ್ಣಾರೆ ಕಂಡಂಥದ್ದು ಹರದನಹಳ್ಳಿ ಹೆಬ್ಬಾಗಿಲಲ್ಲಿಂದ ಹಿಡಿದು ಹರದನಹಳ್ಳಿ ಪ್ರಮುಖ ಬೀದಿಗಳಲ್ಲೂ ಕೂಡ ಒಂದು ಫ್ಲೆಕ್ಸ್ ಬ್ಯಾನರ್ಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಬಹುದೊಡ್ಡ ಸಂಭ್ರಮಾಚರಣೆಯನ್ನು ವೀಕ್ಷಣೆ ಮಾಡೋಕ್ಕೆ ಒಂದು ದಿನ ಬಾಕಿ ಇದೆ. ಯಾವ ರೀತಿ ಜರುಗುತ್ತೆ ಅನ್ನೋದು ಒಂದು ಕುತೂಹಲಕಾರಿಯಾದಂಥ ಒಂದು ಸಂಗತಿ.